ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಸಿಗೆ ತಲೆದಿಂಬು ಕೊಡ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ದೂರು ದಾಖಲು ಮಾಡಿದ್ದಾರೆ. ಯಾಕಂದ್ರೆ ಕೋರ್ಟ್ ಈಗ ಆದೇಶ ಕೊಟ್ಟಿತ್ತು, ಅವರಿಗೆ ಹಾಸಿಗೆ ತಲೆದಿಂಬು ಅವಶ್ಯಕತೆ ಏನಿದೆಯೋ ಅದನ್ನ ನೀವು ಕೊಡಿ ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿತ್ತು. ಬಟ್ ಆದ್ರೆ ಜೈಲಾಧಿಕಾರಿಗಳು ಈ ಯಾವುದೇ ಫೆಸಿಲಿಟೀಸ್ ಅನ್ನ ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ದೂರು ದಾಖಲು ಮಾಡಿದ್ದಾರೆ. ವಾಕಿಂಗಿಗೆ ಅವಕಾಶ ಕೊಟ್ಟಿದ್ದಾರೆ, ಹಾಸಿಗೆ ದಿಂಬು ಕೊಡ್ತಿಲ್ಲ. ಕೋರ್ಟ್ ಹೇಳಿದ್ರೂ ಕೂಡ ಕೋರ್ಟ್ನ ಆದೇಶವನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಜೈಲಲ್ಲಿ ಕನಿಷ್ಠ ಸೌಲಭ್ಯ ಕೊಡ್ತಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲ ಎಸ್ ಸುನಿಲ್ ಅವರಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ವಿಷ ಕೊಡಿ, ಇರೋಕಾಗ್ತಿಲ್ಲ ಅಂತ ಗೋಳಾಡಿದ್ದಂತಹ ದರ್ಶನ್ಗೆ ಮೂಲ ಸೌಕರ್ಯವನ್ನಾದ್ರೂ ಕೊಡಿ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ಮಾಡಿತ್ತು. ಸೆಪ್ಟೆಂಬರ್ 9ಕ್ಕೆ ಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಈಗ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಲಾಗ್ತಾ ಇಲ್ಲ ಅಂತ ಹೇಳಿ ಹೊಸ ಅರ್ಜಿಯನ್ನ ಹಾಕಲಾಗಿದೆ. ದರ್ಶನ್ ಪರ ವಕೀಲರ ಅರ್ಜಿ ಪುರಸ್ಕರಿಸಿದ ನ್ಯಾಯಾಲಯ ಜೈಲಾಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸೆಪ್ಟೆಂಬರ್ 17ಕ್ಕೆ ದರ್ಶನ್ ಅರ್ಜಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಯಾಕಂದ್ರೆ ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರಿಗೆ ರಾಜಾತಿಥ್ಯವನ್ನ ನೀಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅಧಿಕಾರಿಗಳು ಇದರಲ್ಲಿ ಶಾಮೀಲ್ ಆಗಿದ್ರು. ಅವರ ಕುತ್ತಿಗೆಗೂ ಕೂಡ ಆ ಒಂದು ವಿಚಾರ ಬಂದಿತ್ತು. ಸೊ ಹಾಗಾಗಿ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಮತ್ತೆ ಎಲ್ಲಿ ಈ ಉರುಳು ಸುತ್ತಕೊಳ್ಳುತ್ತೋ ಅನ್ನುವಂತಹ ಭಯದಲ್ಲೇ ಜೈಲಾಧಿಕಾರಿಗಳು ಇರೋದ್ರಿಂದ ಕೋರ್ಟ್ ಆದೇಶವನ್ನ ಮಾಡಿದ್ರು ಕೂಡ ಕೊಟ್ಟಿಲ್ವಾ ಹಾಗಿದ್ರೆ? ಯಾಕಂದ್ರೆ ಕೋರ್ಟ್ ಆದೇಶ ಕೊಟ್ಟಿದೆ, ಅವ್ರಿಗೆ ವಾಕಿಂಗಿಗೆ ಅವಕಾಶ ಕೊಡಿ, ಹಾಸಿಗೆ ದಿಂಬನ ಕೊಡಿ ಅಂತ ಹೇಳಿ. ಬಟ್ ಆದ್ರೂ ಕೂಡ ಜೈಲಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ಕೋರ್ಟೆ ಆದೇಶ ಕೊಟ್ಟಿದೆ, ವಾಕಿಂಗ್ ಮಾಡಬಹುದು, ಹಾಸಿಗೆ ಕೊಡಬಹುದು, ದಿಂಬ್ ಕೊಡಬಹುದು, ಮೂಲ ಸೌಕರ್ಯ ಏನ್ ಬೇಕಾಗಿದೆ ಅದನ್ನ ಕೊಡಬಹುದು ಅಂತ ಹೇಳಿದೆ. ಬಟ್ ಆದ್ರೂ ಕೂಡ ಜೈಲಾಧಿಕಾರಿಗಳು ಯಾಕೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ? ಈಗ ದರ್ಶನ್ ಪರ ವಕೀಲರು ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ? ಚಿತ್ರ ಪ್ರಮುಖವಾಗಿ ಈಗ ನಟ ದರ್ಶನ್ ಪರ ವಕೀಲರಾಗಿರುವಂಥ ಸುನಿಲ್ ಅವರು ಒಂದು ನ್ಯಾಯಾಂಗ ನಿಂದನಾ ಅರ್ಜಿಯನ್ನು 64ನೇ CCH ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿರುವಂಥದ್ದು ಜೈಲಾಧಿಕಾರಿಗಳ ಮೇಲೆ. ಏನಂದರೆ ಇಲ್ಲಿನ ದರ್ಶನ್ ಪರ ಅಡ್ವೊಕೇಟ್ಸ್ ಏನಿದ್ದಾರೆ ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಯಾರು ಕೂಡ ರೆಸ್ಪಾನ್ಸನ್ನು ಮಾಡ್ತಾ ಇಲ್ಲ. ಕೋರ್ಟ್ ಹಿಂದೆ ಏನು ಆದೇಶವನ್ನು ಮಾಡಿತ್ತು, ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಕನಿಷ್ಠ ಸೌಲಭ್ಯಗಳನ್ನು ಅವರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಆರ್ಡರ್ ಮಾಡಿತ್ತು, ಆ ರೀತಿಯಾಗಿ ಯಾವುದೇ ರೀತಿಯಾಗಿ ಜೈಲಾಧಿಕಾರಿಗಳು ಆ ಒಂದು ಆರ್ಡ್ರನ್ನು ಅವರು ಫಾಲೋ ಮಾಡ್ತಾ ಇಲ್ಲ ಅಂತೇಳಿ ಈಗ ಒಂದು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಆದರೆ ಹಿಂದೆ ಆರ್ಡರ್ ಆದಂತಹ ಸಂದರ್ಭದಲ್ಲಿ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಅವರಿಗೆ ಬೇಕಾದಂತಹ ಫೆಸಿಲಿಟೀಸ್ ಏನಿದೆ, ಬೇಸಿಕಲ್ ಒಂದು ಅವರಿಗೆ ಸೌಲಭ್ಯಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಜೈಲಾಧಿಕಾರಿಗಳು ಅವ್ರು ಮಾಡಿದ್ದಾರೆ ಅಂತೇಳಿ. ಆದರೆ ಇವರು ಅಡ್ವೊಕೇಟ್ಸ್ ಏನಿದ್ದಾರೆ ಅಂದರೆ ದರ್ಶನ್ ಪರ ಅಡ್ವೊಕೇಟ್ಸ್ ಏನಿದ್ದಾರೆ ಕೇವಲ ಬ್ಯಾರಕ್ ಬಳಿ ಕಾರಿಡಾರ್ನಲ್ಲಿ ಮಾತ್ರ ವಾಕ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಹೊರತು ಅವ್ರಿಗೆ ಸರಿಯಾದಂಥ ರೀತಿಯಲ್ಲಿ ಕನಿಷ್ಠ ಸೌಲಭ್ಯಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ದಿಂಬ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಅವು ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ಅವರಿಗೆ ಕೊಟ್ಟಿಲ್ಲ ಅನ್ನೋ ಆರೋಪವನ್ನು ಮಾಡಿ ಈಗ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹಾಕೊಂಡಿರುವಂಥದ್ದು. ಅದಲ್ಲದೆ ಏನು ಕ್ವಾರಂಟೈನ್ಸ್ನಲ್ಲಿ ಯಾವುದೇ ಒಬ್ಬ ವಿಚಾರಣಾಧೀನ ಕೈದಿ ಅಂದರೆ 14 ದಿನಗಳ ಕಾಲ ಅಲ್ಲಿಡಲಾಗುತ್ತೆ. ಅನಂತರ ಜೈಲಿನ ಮೇನ್ ಒಂದು ಜೈಲು ಏನಿರುತ್ತೆ, ಒಳಗಡೆ ಬ್ಯಾರಕ್ ಏನಿರುತ್ತೆ, ಅಲ್ಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಆದರೆ ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳನ್ನು ಇನ್ನೂ ಕೂಡ ಕ್ವಾರಂಟೈನ್ ಸೆಲ್ಲಲ್ಲೇ ಇರಿಸಲಾಗಿದೆ. ಅದಕ್ಕೆ ಕಾರಣ ಏನು? ಅದಕ್ಕೆ ಮೇನ್ ಸೆಲ್ಗೆ ಅವರನ್ನು ಶಿಫ್ಟ್ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಯಾವ ಜೈಲಾಧಿಕಾರಿಯೂ ಕೂಡ ಸರಿಯಾಗಿ ರೆಸ್ಪಾನ್ಸನ್ನು ಮಾಡಿಲ್ಲ. ಜೈಲಿನ ಮ್ಯಾನ್ಯುವಲ್ಗಳನ್ನು ಸರಿಯಾಗಿ ಅವರು ಫಾಲೋ ಮಾಡ್ತಾ ಇಲ್ಲ. ದರ್ಶನ್ ಅವರ ವಿಚಾರದಲ್ಲಿ ಕನಿಷ್ಠ ಸೌಲಭ್ಯ ಕೊಡುವಂಥ ವಿಚಾರದಲ್ಲೂ ಕೂಡ ಅವರು ನ್ಯಾಯಾಂಗ ಒಂದು ಕೋರ್ಟ್ ಆರ್ಡರ್ ಏನಿದೆ ಆರ್ಡರ್ನ ಫಾಲೋ ಮಾಡ್ತಾ ಇಲ್ಲ ಅಂತೇಳಿ ಇವಾಗ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಈಗ 64ನ ಒಂದು CCH ಕೋರ್ಟ್ನ ನ್ಯಾಯಾಧೀಶರಾಗಿರುವಂತಹ ಅವರು ಈಗ ಒಂದು 17ನೇ ತಾರೀಕಿಗೆ ವಿಚಾರಣೆಗೆ ಒಂದು ಹೇಳಿರುವಂಥದ್ದು. ಈಗ ಆಕ್ಷೇಪಣೆ ಸಲ್ಲಿಕೆಗೆ ಜೈಲಾಧಿಕಾರಿಗಳು ಹೇಳಿದ್ದಾರೆ. ಅವತ್ತು ವಿಚಾರಣೆ ನಡೆಯಲಿದೆ. ವಿಚಾರಣೆ ಸಂದರ್ಭದಲ್ಲಿ ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ಅವರ ಕಡೆಯಿಂದ ಏನವತ್ತು ಅಂಶ ಆಕ್ಷೇಪಣೆ ಸಲ್ಲಿಕೆ ಆಗುತ್ತೆ ನೋಡಬೇಕಾಗುತ್ತೆ. ಮತ್ತು ವಿಚಾರಣಾ ಪ್ರಕ್ರಿಯೆಗಳಲ್ಲಿ ಯಾವ ಸೌಲಭ್ಯಗಳನ್ನ ಅಲ್ಲಿ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವತ್ತು ವಾದದಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಗಂಗಾಧರ್, ಈಗ ಈ ಒಂದು ವಿಚಾರದಲ್ಲಿ ಅಧಿಕಾರಿಗಳ ಹೆಸರನ್ನೇನಾದ್ರೂ ಉಲ್ಲೇಖ ಮಾಡಿದಾರ ಪ್ರತ್ಯೇಕವಾಗಿ? ಅಲ್ಲಿ ಪ್ರಮುಖವಾಗಿ ಅದೇ ಚೈಲ್ಡ್ ಚೀಫ್ ಸೂಪರ್ಡೆಂಟ್ ಆಗಿರ್ಬೋದು ಅವರು ಈಗ ಅದು ಮ್ಯಾನ್ಯುವಲ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಈ ಒಂದು ಸುಪ್ರೀಂ ಕೋರ್ಟ್ ಹಂತದಲ್ಲಿ ಕೇಸ್ ಪ್ರಕರಣ ಹೋಗಿರುವಂಥದ್ದು ಹಿನ್ನೆಲೆಯಲ್ಲಿ ಈ ದರ್ಶನ್ ವಿಚಾರದಲ್ಲಿ ಚೀಫ್ ಸೂಪರ್ಡೆಂಟ್ ಅವರೇ ಇದನ್ನ ಕೇಸನ್ನು ಫಾಲೋ ಮಾಡ್ತಾ ಇರುವಂಥದ್ದು. ಈಗ ದರ್ಶನ್ ವಿಚಾರದಲ್ಲಿ ಯಾವುದೇ ಒಂದು ನಿರ್ಣಯ ತೆಗೆದುಕೊಳ್ಬೇಕಂದ್ರೂ ಕೂಡ ಚೀಫ್ ಸೂಪರ್ಡೆಂಟ್ ಅದರಲ್ಲಿ ಕಾರಣ ಆಗ್ತಾರೆ. ಹೀಗಾಗಿ ಅವರನ್ನು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈಗ ಕಂಟೆಂಪ್ಟ್ ಪಿಟಿಷನ್ ಅನ್ನ ಈಗ ಫೈಲ್ ಮಾಡಿರುವಂಥದ್ದು.
ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 17ನೇ ತಾರೀಕು ಯಾವ ರೀತಿ ಆಕ್ಷೇಪಣೆ ಸಲ್ಲಿಕೆ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಈಗ ಜೈಲ್ ಸೂಪರ್ಡೆಂಟ್ಗಳೇನಿದ್ದಾರೆ ಅವರೇ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಜೊತೆಯಲ್ಲಿ ಸೂಪರ್ಡೆಂಟ್ ಅಂತ ಒಬ್ರು ಇರ್ತಾರೆ, ಸೂಪರ್ಡೆಂಟ್ ಅವರನ್ನ ಇವ್ರು ಭೇಟಿ ಮಾಡಬೇಕಾಗುತ್ತೆ ಅಂದ್ರೆ ಅಡ್ವೊಕೇಟ್ ಏನಿದ್ದಾರೆ. ಆದರೆ ಅಡ್ವೊಕೇಟ್ ಹೋದಂಥ ಸಂದರ್ಭದಲ್ಲಿ ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತೆ ಅವ್ರನ್ನ ಮೇನ್ ಸೆಲ್ಗೆ ಶಿಫ್ಟ್ ಮಾಡುವಂಥ ವಿಚಾರದಲ್ಲೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಮತ್ತೆ ಕನಿಷ್ಠ ಸೌಲಭ್ಯ ಜೈಲಿನ ಮ್ಯಾನುವಲ್ ಪ್ರಕಾರ ಕೊಡಬೇಕು ಅಂತೇಳಿ ಏನೊಂದು ಆರ್ಡರ್ ಏನಾಗಿದೆ, ಆ ಆರ್ಡರಲ್ಲಿ ಇವ್ರು ಫಾಲೋ ಮಾಡ್ತಾ ಇಲ್ಲ, ಸರಿಯಾಗಿ ಸೌಲಭ್ಯಗಳನ್ನು ದರ್ಶನ್ಗೆ ಕೊಟ್ಟಿಲ್ಲ ಅನ್ನೋದು ಇವರ ಒಂದು ಆರೋಪ. ಕಂಟೆಂಪ್ಟ್ನ ಇದರಲ್ಲಿ ಕೂಡ ಅದರ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಈಗ ಆಕ್ಷೇಪಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ವಿಚಾರದಲ್ಲಿ ಜೈಲಾಧಿಕಾರಿಗಳು ಯಾವ ರೀತಿಯ ಆ ಒಂದು ಮೆಮೋವನ್ನ ಏನು ಆಕ್ಷೇಪಣೆ ಸಲ್ಲಿಕೆ ಮಾಡ್ತಾರೆ ಅದು ಕೂಡ ನೋಡ್ಬೇಕಾಗುತ್ತೆ ಚೈತ್ರ. ಓಕೆ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಡೀಟೇಲ್ಸ್ಗೆ.